ಫಸ್ಟ್ ಆಫ್ ಆಲ್ ನೀವೆಲ್ಲ ಇಲ್ಲಿ ತನಕ ರೀಚ್ ಆಗಿದ್ದೀರಾ ಅಂತಂದರೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಯು ಹ್ಯಾವ್ ಬೀನ್ ಸಪೋರ್ಟಿಂಗ್. ಈ ವಿಡಿಯೋಸ್ನ ನೋಡ್ತಾ ಇದ್ದೀರಾ, ಇದರಲ್ಲಿ ಇನ್ಫಾರ್ಮೇಷನ್ ಸಿಗ್ತಾ ಇದೆ, ನಾನು ಕ್ಲಿಯರಾಗಿ ಕಾನ್ಸೆಪ್ಟ್ಸ್ನ ಅರ್ಥ ಮಾಡಿಸ್ತಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನೀವು ಈ ವಿಡಿಯೋಸ್ ಇಷ್ಟ ಆಗಿದ್ರೆ ವಿಡಿಯೋಸ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸೊ ಸೆಷನ್ಸ್ನ ಕಂಟಿನ್ಯೂ ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಸೆಷನ್ 5. ಸೆಷನ್ 5 ನಾವು ವರ್ಬ್ಸ್ ಮೇಲೆ ವರ್ಕ್ ಮಾಡೋಣ. ವರ್ಬ್ಸ್ ಅಂದರೆ ಈಗ ನಾನು ಐ ಅಂತ ಹೇಳಿದೆ. ಐ ಅನ್ನೋದನ್ನ ನಾನು ಮುಂದೆ ಏನಾದ್ರು ಹೇಳಬೇಕಲ್ವಾ, ಮುಂದೆ ನಾನು ಏನಾದ್ರು ಟಾಸ್ಕ್ ಮಾಡಬೇಕು. ಸೊ ಅದಕ್ಕೆ ನಾವು 3 ಥರ ಪದಗಳನ್ನ ನಾವು ಉಪಯೋಗಿಸ್ತೀವಿ. ಒಂದು ಆಮ್, ಆಮ್ ಅಂತ ಉಪಯೋಗಿಸ್ತೀವಿ. ಈಸ್, IS, ಈಸ್ ಅಂತ ಉಪಯೋಗಿಸ್ತೀವಿ. ಆರ್, ARE, ಆರ್ ಅಂತ ಉಪಯೋಗಿಸ್ತೀವಿ. ಈ ಮೂರನ್ನು ನಾವು ಎಲ್ಲೆಲ್ಲಿ ಯೂಸ್ ಮಾಡಬೇಕು? ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ಆಮ್. ಐ ಆಮ್ ಅ ಟೀಚರ್. ನಾನು ಒಬ್ಬ ಟೀಚರ್ ಅಂತ ನಾನು ಹೇಳಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಇದನ್ನ ಆಮ್ ಅಂತ ಹೇಳೋದಕ್ಕೆ ನಾವು ಆಮ್ ಅಂತಂದ್ರೆ ಎಕ್ಸಾಕ್ಟ್ ಮೀನಿಂಗ್ ಏನು, ಕನ್ನಡದಲ್ಲಿ ನೀವೇನಾದ್ರು ಆಮ್ ಅಂತ ಏನಾದ್ರು ತಿಳ್ಕೊಬೇಕು ಅಂತಂದ್ರೆ ಕನ್ನಡದಲ್ಲಿ ಏನು? ಇದ್ದೇನೆ, ನಾನು ಇದನ್ನ ಮಾಡ್ತಾ ಇದ್ದೇನೆ, ನಾನು ನಿಮಗೆ ಪಾಠ ಮಾಡ್ತಾ ಇದ್ದೇನೆ. ಸೊ ಇದ್ದೇನೆ ಅನ್ನೋದನ್ನ ನೀವು ನೆನ್ಪಿಟ್ಕೊಳ್ಳಿ. ಇದು ಆಕ್ಚುಯಲ್ ಮೀನಿಂಗ್ ಏನೇ ಅದು. ಐ ಆಮ್ ವರ್ಕಿಂಗ್ ಆಸ್ ಅ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ನಾನು ಹೇಳ್ತಾ ಇದ್ದೀನಿ. ಅದನ್ನ ನಾನು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಕರೆಂಟ್ಲಿ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳೋದಕ್ಕೆ ನಾನು ಆಮ್ ಅಂತ ಹೇಳ್ತಾ ಇದ್ದೀನಿ. ಕರೆಕ್ಟಾ? ಸೊ ಇದ್ದೇನೆ ಅನ್ನೋದನ್ನ ನೆನ್ಪಿಟ್ಕೊಂಡ್ರೆ ಆಮ್ ಅನ್ನೋದು ನೆನಪಾಗತ್ತೆ. ಐ ಆಮ್ ವರ್ಕಿಂಗ್, ಐ ಆಮ್ ಸ್ಟಡಿಯಿಂಗ್, ಐ ಆಮ್ ಟ್ರಾವೆಲಿಂಗ್ ಅಂತ ಹೇಳ್ತಾ ಇದ್ದೀನಿ. ಸೊ ಇದೆಲ್ಲದನ್ನು ಈಗ ಕರೆಂಟ್ಲಿ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳೋದಕ್ಕೆ. ಓಕೆ, ಸೊ ಐ ಆಮ್ ಗೋಯಿಂಗ್ ಟು ದ ಸ್ಟೋರ್. ನಾನು ಇಲ್ಲಿಂದ ಅಂಗಡಿಗೆ ಹೋಗ್ತಾ ಇದ್ದೇನೆ. ಮತ್ತೆ ಇದ್ದೇನೆ ಅಂತ ಬಂತು. ಸೊ ಐ ಆಮ್ ಹ್ಯಾಪಿ ಟುಡೇ. ನಾನು ಇವತ್ತು ಖುಷಿಯಾಗಿದ್ದೀನಿ, ಇದ್ದೇನೆ. ಸೊ ಎಲ್ಲ ಒಂದೇ. ಸೊ ಐ ಆಮ್ ಹ್ಯಾಪಿ ಟುಡೇ ಅಂತ ಬಂದಾಗ ಇದನ್ನ ನಾವು ಐ ಆಮ್ ಅಂತ ನಾವು ಯೂಸ್ ಮಾಡ್ತೀವಿ. ಓಕೆ, ಸೊ ಎಲ್ಲಿ ಬೇಕಾದರೂ ನೀವು ಸ್ಟಾರ್ಟ್ ಮಾಡುವಾಗ ಕಾನ್ವರ್ಸೇಷನ್ನು ಐ ಆಮ್ ವರ್ಕಿಂಗ್ ಆನ್ ದಿಸ್, ಪ್ಲೀಸ್ ಡೋಂಟ್ ಡಿಸ್ಟರ್ಬ್, ಈ ಥರ ಹೇಳ್ಬೋದು. ಐ ಆಮ್ ಗೋಯಿಂಗ್ ಟು ಮೈ ಹೋಮ್ ಟೌನ್, ಈ ಥರ ನಾವು ಹೇಳ್ಬೋದು. ಇದನ್ನು ನೀವು ಸ್ಟಾರ್ಟ್ ಮಾಡಿ ಯೂಸ್ ಮಾಡೋದಕ್ಕೆ. ಓಕೆ, ಸೊ ಈಸ್ ಅನ್ನೋದು ಎಲ್ಲಿ ಯೂಸ್ ಆಗುತ್ತೆ? ಈಸ್ ಅನ್ನೋದು ನಾವು ಹೇಗೆ ನಾವು ಥರ್ಡ್ ಪರ್ಸನ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ ಲಾಸ್ಟ್ ವಿಡಿಯೋದಲ್ಲಿ. ಥರ್ಡ್ ಪರ್ಸನ್ ಅಂದರೆ ಯಾರು? ಹಿ, ಶಿ, ದೇ ಆಮೇಲೆ ಮಾತಾಡೋಣ. ಹಿ ಆ್ಯಂಡ್ ಶಿ ಅಂತ ಬಂದಾಗ ಅವರೆಲ್ಲ ಸಿಂಗ್ಯುಲರ್, ಅಂದರೆ ಒಬ್ಬೊಬ್ಬರೇ. ಕರೆಕ್ಟಾ? ಸೊ ಹಿ ಈಸ್ ಸ್ಟಡಿಯಿಂಗ್, ಹಿ ಈಸ್ ಆನ್ ಆ್ಯಕ್ಟರ್. ಈ ಥರ ನಾವು ಶಿ ಈಸ್ ಸ್ಟಡಿಯಿಂಗ್ ಫಾರ್ ದ ಎಕ್ಸಾಮ್, ಮೈ ಬ್ರದರ್ ಈಸ್ ಅ ಡಾಕ್ಟರ್. ಸೊ ಇವರೆಲ್ಲ ನಾವು ಥರ್ಡ್ ಪರ್ಸನ್ನಲ್ಲಿ ನಾವು ಮಾತಾಡ್ತಾ ಇದ್ದೀವಿ. ಥರ್ಡ್ ಪರ್ಸನಲ್ಲಿ ಮಾತಾಡುವಾಗ ನಾವು ಆಮ್ ಅಂತ ಯೂಸ್ ಮಾಡೋಕ್ಕಾಗಲ್ಲ. ಕರೆಕ್ಟಾ? ಸೊ ನಾವು ಈಸ್ ಅನ್ನೋ ಪದನ ನಾವು ಯೂಸ್ ಮಾಡ್ತೀವಿ. ಸೊ ಇದನ್ನ ಇಟ್ಕೊಂಡು ನೀವು ಇವಾಗ ಕಾಂಬಿನೇಷನ್ ನೋಡಿ. ಲಾಸ್ಟ್ ವಿಡಿಯೋದಲ್ಲಿ ನಾವು ಹಿ, ಶಿ ಈ ಥರದ್ದನ್ನೆಲ್ಲ ಬರಿತಾ ಹೋದ್ವಿ ಅಲ್ವಾ. ಇದ್ರ ಮುಂದೆ ನಾನು ಇದೇ ಟೇಬಲಲ್ಲಿ ತೋರಿಸ್ತೀನಿ ನಿಮಗೆ. ಇದ್ರ ಮುಂದೆ ನಾವು ಎಲ್ಲಿ ಏನೇನ ಯೂಸ್ ಮಾಡಬೇಕು, ಶಿ, ಈಸ್ ಯೂಸ್ ಮಾಡಬೇಕಾ, ಆರ್ ಯೂಸ್ ಮಾಡಿದ್ರೆ ಸರಿನಾ ತಪ್ಪಾ ಅನ್ನೋದನ್ನ ಕ್ಲಿಯರ್ ಆಗಿ ಇದರಲ್ಲಿ ಬೈಫರ್ಕೇಟ್ ಮಾಡ್ತಾ ಇದ್ದೀನಿ, ಡಿಫ್ರೆನ್ಶಿಯೇಟ್ ಮಾಡ್ತಾ ಇದ್ದೀನಿ ನಿಮಗೆ. ಓಕೆ, ಐ ಅಂತ ಬಂದಾಗ ಆಮ್ ಬರುತ್ತೆ. ಹಿ, ಶಿ ಅಂತ ಬಂದಾಗ ನಾವು ಈಸ್ ಅಂತ ಯೂಸ್ ಮಾಡ್ತೀವಿ. ಅಂದರೆ ಸಿಂಗ್ಯುಲರ್ ಥರ್ಡ್ ಪರ್ಸನ್ ಅಂತ ಬಂದಾಗ ನಾವು ಈಸ್ ಅನ್ನೋದನ್ನ ಯೂಸ್ ಮಾಡ್ತೀವಿ ಅನ್ನೋದು ನೆನ್ಪಿಟ್ಕೊಳ್ಳಿ. ಇವೆರಡು ನಿಮಗೆ ಕ್ಲಿಯರ್ ಆಗಿಬಿಟ್ರೆ ಆರ್ ಅನ್ನೋದು ಯಾವಾಗ್ಲೂ ಪ್ಲೂರಲ್ ಅಂದ್ರೇನು? ಒಂದಕ್ಕಿಂತ ಜಾಸ್ತಿ. ಸೊ ಯಾವಾಗ್ಲಾರು ನಾವು ವಿ ಅಂತ ಬಂತು, ದೇ ಅಂತ ಬಂತು, ಎಲ್ಲಿ ನೋಡಿದ್ರು ಯಾವಾಗ್ಲಾರು ಸಿಂಗ್ಯುಲರ್ ಬಿಟ್ಟು ಏನೇ ಯೂಸ್ ಮಾಡ್ತಿದ್ರು ನಾವು ಅದನ್ನ ಆರ್ ಅನ್ನೋದನ್ನ ಯೂಸ್ ಮಾಡಬಹುದು. ಇದರಲ್ಲಿ ಒಂದು ತುಂಬ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ. ಯು ಅಂತ ಮಾತಾಡ್ತಿದ್ದಾಗ ಇಟ್ ಈಸ್ ಯು ಅಂತ ನಾವು ಮಾತಾಡಿದ್ದು ಸೆಕೆಂಡ್ ಪರ್ಸನ್, ಕರೆಕ್ಟ್ ಅಲ್ವಾ? ನೀನು ಅಂತ ಮಾತಾಡ್ತಿದ್ವಿ. ಯು ಆರ್ ಮೈ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ತೀವಿ. ಅವಾಗ ಅದನ್ನ ಹೇಳ್ಬೋದು, ಯಾಕೆಂದ್ರೆ ಯುಗೆ ಪ್ಲೂರಲ್ ಫಾರ್ಮ್ಸ್ ಇರಲಿಲ್ಲ, ಯು ಅಂತಾನೆ ನಾವು ಕನ್ಸಿಡರ್ ಮಾಡ್ತೀವಲ್ವಾ. ಸೊ ಸೆಕೆಂಡ್ ಪರ್ಸನ್ ನಾವು ಎಲ್ಲಿ ಮಾತಾಡ್ತೀವೋ ಅಲ್ಲಿ ನಾವು ಆರ್ ಅಂತ ಯೂಸ್ ಮಾಡ್ಬೋದು. ಸಿಂಗ್ಯುಲರ್ ಫಸ್ಟ್ ಪರ್ಸನ್ ಅಂತ ನಾನು ಎಲ್ಲಿ ಯೂಸ್ ಮಾಡಿದ್ನೋ ಅವಾಗ ಆಮ್ ಅಂತ ಯೂಸ್ ಮಾಡಿದೆ, ಐ ಆಮ್ ಅಂತ ಯೂಸ್ ಮಾಡಿದೆ. ಅದೇ ನಾನು ಸೆಕೆಂಡ್ ಪರ್ಸನ್ ಬಂದಾಗ ಯು ಆರ್ ಅ ಗುಡ್ ಲಿಸ್ನರ್ ಅಂತ ನಾನು ನಿಮಗೆ ಹೇಳ್ಬೋದು. ಯು ಆರ್ ಅ ಗುಡ್ ಲಿಸ್ನರ್. ನೀವು ಒಬ್ಬರೇ ಆಗಿರಲಿ 100 ಜನ ಆಗಿರಲಿ, ಯು ಆರ್ ಅ ಗುಡ್ ಲಿಸ್ನರ್ ಅಂತ ನಾನು ಹೇಳ್ಬೋದು. ಓಕೆ, ಸೊ ಇದನ್ನ ಇಟ್ಸ್ ಎ ವೆರಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್. ಇದು ಬಿಟ್ಟು ನಾವು ಪ್ಲೂರಲ್ ಫಾರ್ಮ್ಸಲ್ಲಿ ವಿ, ದೇ ಈ ಥರ ಎಲ್ಲೆಲ್ಲಿ ಯೂಸ್ ಮಾಡಬೇಕು? ವಿ ಆರ್ ಪ್ಲಾನಿಂಗ್ ಅ ಟ್ರಿಪ್ ಟು ಗೋವಾ ಈ ಥರ ಹೇಳಿದಾಗ ವಿ ಅಂತ ಬಂತು. ವಿ ಅಂದರೆ ಪ್ಲೂರಲ್.
ವಿ ಆರ್ ಪ್ಲಾನಿಂಗ್ ಎ ಟ್ರಿಪ್ ಟು ಗೋವಾ ಅಂತ ಹೇಳ್ತಾ ಇದ್ದೀವಿ. ವಿ ಆರ್ ಅಂತ ಬಂದಿದೆ, ARER. ದೇ ಆರ್ ಪ್ಲೇಯಿಂಗ್ ಫುಟ್ಬಾಲ್. ಅವರು ಫುಟ್ಬಾಲ್ ಆಡ್ತಾ ಇದ್ದಾರೆ. ಓಕೆ, ನಾವು ಗೋವಾ ಟ್ರಿಪ್ ಹೋಗೋದಕ್ಕೆ ಪ್ಲ್ಯಾನ್ ಮಾಡೋಣ ಅಂತ ಹೇಳ್ತಾ ಇದ್ದೀವಿ. ಸೊ ಎಲ್ಲೇ ನೀವು ಪ್ಲೂರಲ್ ಫಾರ್ಮ್ಸ್ ನೀವು ಕಂಡ್ರೆ ಅಲ್ಲಿ ದಯವಿಟ್ಟು ಈಸ್ ಯೂಸ್ ಮಾಡಬೇಡಿ. ಎಷ್ಟೊಂದು ಕಡೆ ಈ ಮಿಸ್ಟೇಕ್ಸ್ ಆಗುತ್ತೆ, ಆರ್ ಯೂಸ್ ಆಗಲ್ಲ. ಸೊ ಈಸ್ ಯೂಸ್ ಮಾಡಿಬಿಡ್ತಾರೆ. ಸೊ ಈಸ್ ಅನ್ನೋದನ್ನು ನೀವು ಯಾವತ್ತೂ ನೆನ್ಪಿಟ್ಕೊಳ್ಳಿ. ಹಿ ಮತ್ತು ಶೀಗೆ ಈ ಥರ ಸಿಂಗ್ಯುಲರ್ ಥರ್ಡ್ ಪರ್ಸನ್ ಮಾತಾಡುವಾಗ, ಈಗ ಯಾವ್ದಾದ್ರು ಒಂದು ಬೇರೆ ಆ್ಯನಿಮಲ್ಗಾರು ಆಗಿರ್ಬೋದು, ಅಥವಾ ಒಂದು ದ ಕ್ಯಾಟ್ ಈಸ್ ಸ್ಲೀಪಿಂಗ್, ದ ಡಾಗ್ ಈಸ್ ಬಾರ್ಕಿಂಗ್, ಈ ಥರ ಪದಗಳಿಗೆ ಯೂಸ್ ಮಾಡ್ಬೋದು. ಆದರೆ ಅದು ಥರ್ಡ್ ಪರ್ಸನ್ ಆಗಿರಬೇಕು, ನಾನು ನೀವು ಮಾತಾಡ್ತಿರೋ ಥರ ಅಲ್ಲ. ಓಕೆ, ನಾವು ಅಂತ ಬಂದಾಗಲೂ ಅದು ಯೂಸ್ ಆಗಬಾರ್ದು. ಇದನ್ನು ನೆನ್ಪಿಟ್ಕೊಳ್ಳಿ. ಇದು ಒಂದೇ ಡಿಫ್ರೆನ್ಸ್ ಬೇಕಾಗಿರೋದು ನಿಮಗೆ. ಈ 3 ಪದಗಳನ್ನ ಎಲ್ಲಿ ಕರೆಕ್ಟಾಗಿ ಉಪಯೋಗಿಸ್ತೀವೋ ನೀವಲ್ಲಿ 30% ನೀವು ಆಲ್ರೆಡಿ ಗೆದ್ದಂಗೆ. ಈ ಸೆಷನ್ನಿಂದ ನಿಮಗೆ ಟೇಕ್ ಅವೇ ಏನು ಅಂತಂದರೆ, ಆಮ್, ಈಸ್ ಆ್ಯಂಡ್ ಆರ್ ಈ 3 ರೈಟ್ ಪ್ಲೇಸಸಲ್ಲಿ ಯೂಸ್ ಮಾಡಿ ಒಳ್ಳೊಳ್ಳೆ ಸೆಂಟೆನ್ಸ್ನ ಫಾರ್ಮ್ ಮಾಡಿ ನಿಮಗೆ ಕ್ಲಾರಿಟಿ ಬಂದ್ಬಿಡತ್ತೆ. ಓಕೆ, ಅರ್ಥ ಆಗಿಲ್ಲ ಅಂತಂದರೆ ಪ್ಲೀಸ್ ವಾಚ್ ದ ವಿಡಿಯೋ ಅಗೇನ್. ನೀವು ಮತ್ತೆ ಈ ವಿಡಿಯೋ ಫುಲ್ ನೋಡ್ಬೋದು ಮತ್ತೆ. ಬಟ್ ಒಂದ್ಸರಿ ಈ ಕಾನ್ಸೆಪ್ಟ್ಸ್ನ ಕ್ಲಿಯರಾಗಿ ಅರ್ಥ ಮಾಡ್ಕೊಂಬಿಡಿ. ಓಕೆ, ಸೊ ಕೀಪ್ ಲರ್ನಿಂಗ್, ಕೀಪ್ ಪ್ರಾಕ್ಟೀಸಿಂಗ್. ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಮತ್ತು ನಿಮ್ಗೆ ಯಾವ್ದಾದ್ರು ಒಂದು ವಿಷಯ ತಿಳ್ಕೋಬೇಕು ಅಂತ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ, ನಾನು ಅದನ್ನ ನೆಕ್ಸ್ಟ್ ವೀಡಿಯೋಸಲ್ಲಿ ಕವರ್ ಮಾಡ್ತೀನಿ. ಥ್ಯಾಂಕ್ ಯು.